ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಕೊಡ್ತಾ ಇರ್ತೀವಿ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ದಟ್ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವೀಡಿಯೋಸನ್ನು ಕನ್ನಡದಲ್ಲಿ ಪ್ರಸ್ತುತಿಪಡಿಸಲಿಕ್ಕೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ವೆಶನ್, ನಾವು ಎಷ್ಟು ಸಲ ಈ ಲೈಂಗಿಕ ಕ್ರಿಯೆ ಮಾಡಿದರೆ ನಾವು ಪ್ರೆಗ್ನೆಂಟ್ ಆಗ್ತೇವೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಪ್ರಶ್ನೆ ಎರಡು ಕ್ಯಾಟಗರಿ ಆಫ್ ಜನರಲ್ಲಿ ಬರ್ತಾ ಇರುತ್ತೆ. ಒಂದು, ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ, ಅವರಿಗೆ ಮಕ್ಕಳಾಗಿಲ್ಲ ಇನ್ನೂ ಆ್ಯಂಡ್ ದೇ ಆರ್ ಟ್ರೈಯಿಂಗ್. ಸೊ ಅವರಲ್ಲಿ ಒಂದು ಡೌಟ್ ಬರುತ್ತೆ, ಎಷ್ಟು ಸಲ ಮಾಡಬೇಕು, ನಾವು ಇಷ್ಟೆಲ್ಲ ಸಲ ಮಾಡ್ತಾ ಇದ್ದೀವಿ ಆ್ಯಂಡ್ ಬಟ್ ಆಗ್ತಾ ಇಲ್ಲಲ್ಲ ಇದು. ಸೊ ಎಷ್ಟು ಸಲ ಮಾಡಬೇಕು ನಾವು ಈ ಥರ ಲೈಂಗಿಕ ಸಂಬಂಧ ಒಂದು ಪ್ರೆಗ್ನೆನ್ಸಿ ಆಗಲಿಕ್ಕೆ ಅಂತ. ಸೊ ಇವರು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಯಾರಲ್ಲಿರುತ್ತೆ, ಅವರು ಸಂಬಂಧ ಮಾಡಿದರು, ಈಗ ಪೀರಿಯಡ್ ಮಿಸ್ ಆಗೋಗಿದೆ. ಸೊ ಈಗ ಅವ್ರಿಗೆ ಹೆದರಿಕೆ ಇದೆ ದಟ್ ಎಲ್ಲಾದರೂ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನ ಅಂತ. ಬಟ್ ಡೌಟ್ ಬರ್ತಾ ಇದೆ, ಒಂದೇ ಸಲ ಮಾಡಿದ್ರೂ ಪ್ರೆಗ್ನೆನ್ಸಿ ಆಗಿಬಿಡತ್ತಾ, ಎಷ್ಟೆಲ್ಲ ಸಲ ಮಾಡ್ತಾ ಇದ್ದವರಿಗೆ ಆಗ್ತಾ ಇಲ್ಲ, ಇದು ಹೇಗೆ ಒಂದೇ ಸಲ ಮಾಡಿದರೂ ಪ್ರೆಗ್ನೆನ್ಸಿ ಆಗಿಬಿಡತ್ತಾ ಅಂತ ಇವರ ಡೌಟ್ ಇರುತ್ತೆ. ಸೊ ಇವೆರಡೂ ಪ್ರಶ್ನೆಗೆ ನಾವು ಆನ್ಸರನ್ನು ಪಡೆದುಕೊಳ್ಳಲಿಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಬೇಸಿಕ್ ಏನು, ಒಂದು ಪ್ರೆಗ್ನೆನ್ಸಿ ಆಗಬೇಕಾದ್ರೆ ಏನು ಬೇಕಾಗತ್ತೆ, ಒಂದು ಅಂಡಾಣು ಬೇಕಾಗತ್ತೆ ಮತ್ತು ಒಂದು ಶುಕ್ರಾಣು. ಇದು ಬೇಸಿಕ್ ಎರಡು ಥಿಂಗ್ಸ್ ಬೇಕಾಗ್ತವೆ. ಹೌದು, ಅವೆರಡು ಕೂಡೋದು, ಆಮೇಲೆ ಅಂಟ್ಕೊಳ್ಳೋದು, ಫರ್ಟಿಲೈಸೇಷನು, ಇಂಪ್ಲಾಂಟೇಷನು, ಇವೆಲ್ಲ ನೆಕ್ಸ್ಟ್ ಪ್ರೊಸೆಸ್. ಬಟ್ ಬೇಕಾಗಿದ್ದ ಮೇನ್ ಸಾಮಗ್ರಿ ಏನು, ಒಂದು ಎಗ್ ಮತ್ತು ಒಂದು ಶುಕ್ರಾಣು. ಸೊ ಈಗ ಒಂದು ಸಂಬಂಧ ನಡೆದ ಸಂದರ್ಭದಲ್ಲಿ ಮಹಿಳೆಯಿಂದ ಒಂದು ಎಗ್ ರಿಲೀಸ್ ಆಯಿತು. ಈಗ ಮಹಿಳೆಗೆ ಎವ್ರಿ ಮಂತ್ ಒಂದು ಎಗ್ ಬರ್ತಾ ಇರುತ್ತೆ. ಓಕೆ, ಅವಳಿಗೆ 28 ಡೇಸಿನ ಸೈಕಲ್ ಇತ್ತು ಅಂದರೆ 14ನೇ ದಿವಸಕ್ಕೆ, 30 ದಿನಗಳ ಸೈಕಲ್ ಇತ್ತು ಅಂದರೆ ಪೀರಿಯಡ್ ಆದ 16ನೇ ದಿವಸಕ್ಕೆ. ಇದು ಟೆಂಟೇಟಿವ್ಲಿ ಆ ಟೈಮಲ್ಲಿ ಅವಳಿಗೆ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಸಂಬಂಧ ಮಾಡಿದರೆ, ಸಂಬಂಧ ಮಾಡಿದಾಗ ಏನು ಸಿಗತ್ತೆ ಅಲ್ಲಿ, ವೀರ್ಯದಲ್ಲಿ ಏನಿರುತ್ತೆ, ಶುಕ್ರಾಣು. ಸೊ ಶುಕ್ರಾಣುನೂ ಸಿಗತ್ತೆ. ಸೊ ಆ ವಿಂಡೋದಲ್ಲಿ, ಆ ಅನ್ಸೇಫ್ ಡೇಸಲ್ಲಿ, ಆ ಟೈಮಲ್ಲಿ ನೀವು ಸಂಬಂಧ ಮಾಡಿದರೆ ಚಾನ್ಸಸ್ ದಟ್ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಅಲ್ಲಿ ಒಂದು ಎಗ್ಗು ಉಳಿದಿತ್ತು ಆ್ಯಂಡ್ ಒಂದು ಶುಕ್ರಾಣುನೂ ಸೇರಿತು ಆ್ಯಂಡ್ ಪ್ರೆಗ್ನೆನ್ಸಿ ಆಯಿತು ಅಲ್ವಾ. ಸೊ ಈ ಟೈಮ್, ಇದನ್ನು ನಾವು ಏನು ಹೇಳ್ತಾ ಇರ್ತೇವೆ, ಈ ಯಾರು ಈ ಪ್ರೆಗ್ನೆನ್ಸಿ ಕನ್ಸೀವ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ, ನಾವು ಅವಾಗ ಅವ್ರಿಗೆ ಏನು ಹೇಳ್ತೇವೆ, ಈ ಫರ್ಟೈಲ್ ವಿಂಡೋ, ಈ ಟೈಮಲ್ಲಿ ನೀವು ಆದಷ್ಟು ಹೆಚ್ಚಿಗೆ ಕೂಡಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ಈ ಟೈಮಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತ. ಓಕೆ, ಯಾಕಂದರೆ ನಾನು ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ವೀಡಿಯೋಸನ್ನು ಮಾಡಿದ್ದೇನೆ. ಓವ್ಯುಲೇಷನ್ ಅಂದರೆ ಏನು, ಯಾವ ಡೇಟ್ಸಲ್ಲಿ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ, ಅಂಡೋತ್ಪತ್ತಿ ಆಗುವ ಡೇಟ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇವೆಲ್ಲವನ್ನು ನಾನು ಹೇಳಿದ್ದೇನೆ. ಸೊ ಮಹಿಳೆಗೆ 28 ದಿವಸದ ಸೈಕಲ್ ಇತ್ತು ಅಂದರೆ ಅವಳಿಗೆ ಟೆಂಟೇಟಿವ್ಲಿ, ಅಂದರೆ 14ನೇ ದಿವಸಕ್ಕೆ ಅಂತ ಅಲ್ಲ, ಬಟ್ ಆ ಟೈಮಲ್ಲಿ ಅವಳಿಗೆ ಆಗೋವಂಥ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಒಂದು 3 ದಿನ ಹಿಂದೆ, ಒಂದು 2 ದಿನ ಆದ ನಂತರ ಆ ವಿಂಡೋ ಏನಿರುತ್ತೆ, ಆ ಟೈಮ್ ಏನಿರುತ್ತೆ, ನಾವೇನು ಹೇಳ್ತೇವೆ ಫರ್ಟೈಲ್ ವಿಂಡೋ. ಈ ಟೈಮಲ್ಲಿ ನೀವು ಕೂಡಿದರೆ ಆವಾಗ ನಿಮಗೆ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಮಹಿಳೆಗೆ ಸಪೋಸ್ 30 ದಿನಗಳ ಸೈಕಲ್ ಇತ್ತು, 30 ದಿನ ಅಂತ ಹೇಳಿದರೆ ಅವಳಿಗೆ ಯಾವಾಗ ಅಂಡೋತ್ಪತ್ತಿ ಆಗೋ ಚಾನ್ಸಸ್ ಇರುತ್ತೆ, 30 - 14 ಎಷ್ಟಾಯಿತು, 16. ಸೊ ಪೀರಿಯಡ್ ಆದ 16ನೇ ದಿವಸಕ್ಕೆ ಅವಳಿಗೆ ಅಂಡೋತ್ಪತ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ 16 ಅಂದರೆ 16ಕ್ಕಿಂತ ಒಂದು 4 ದಿನ ಹಿಂದೆ ಬನ್ನಿ, ಅಂದರೆ 12ನೇ ದಿವಸದಿಂದನೇ ನೀವು ಕೂಡಕ್ಕೆ ಶುರು ಮಾಡಬೇಕು. ಮತ್ತು 2 ದಿನ ಅಂದರೆ 16ರಿಂದ ಮತ್ತೆ 2 ದಿನ 18 ಆ ದಿವಸಗಳವರೆಗೆ ನೀವು ಕೂಡ್ಕೊಂಡ್ರೆ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಬಿಕಾಸ್ ಒಂದು ಎಗ್ ಮತ್ತು ಶುಕ್ರಾಣು ಅವೈಲೇಬಲ್ ಇರುತ್ತೆ. ಎಗ್ ಏನಿದೆ, ಒಂದು ಸಲ ಮಹಿಳೆಯಿಂದ ಹೊರಗೆ ಬಂತು ಅಂದಾಗ ಅದು ಒಂದು ಒಂದು 24 ತಾಸುಗಳವರೆಗೆ ಅದು ಜೀವಂತವಾಗಿರುತ್ತೆ. ಸೊ ಅಷ್ಟು ಟೈಮಲ್ಲಿ ಅದಕ್ಕೆ ಶುಕ್ರಾಣು ಸಿಕ್ತು ಅಂದರೆ ಅದು ಕೂಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಈಗ ಶುಕ್ರಾಣು ಏನಿದೆ 5 ದಿನಗಳವರೆಗೆ
ಈ ಮಹಿಳೆಯ ಬಾಡಿಯಲ್ಲಿ ಜೀವಂತವಾಗಿರ್ಬೋದು. ಸೊ ನೀವು ಆದಷ್ಟು ಹೆಚ್ಚಿಗೆ ಆ ಟೈಮಲ್ಲಿ ಕೂಡ್ಕೊಂಡ್ರೆ, ಅಂದರೆ ದಿವಸ ನೀವು ಕೂಡ್ತಾ ಇದ್ದೀರಾ ಅಥವಾ ಒಂದಿನ ಬಿಟ್ಟು ಒಂದಿನ ಕೂಡ್ತಾ ಇದ್ದೀರಾ ಅಂದಾಗ ಫ್ರೆಶ್ ಸಪ್ಲೈ ಆಫ್ ವೀರ್ಯಾಣು ಸಿಗ್ತಾ ಇರುತ್ತೆ, ಫ್ರೆಶ್ ಶುಕ್ರಾಣು ಸಿಗ್ತಾ ಇರುತ್ತೆ. ಸೊ ಅದೇನು ಮಾಡುತ್ತೆ, ಇದ್ರ ಜೊತೆ ಕೂಡ್ಕೊಳ್ಳೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಆ್ಯಂಡ್ ಮಹಿಳೆ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಈ ಫರ್ಟೈಲ್ ವಿಂಡೋ, ಸೇಫ್ ಡೇಸ್, ಅನ್ಸೇಫ್ ಡೇಸ್ ಅಂತ ಅಲ್ವಾ. ನೀವು ರೆಗ್ಯುಲರ್ಲಿ ಒಂದು 2-3 ಡೇಸಿಗೊಮ್ಮೆ ಅಥವಾ ಎವ್ರಿ ಆಲ್ಟರ್ನೇಟ್ ಡೇಗೊಮ್ಮೆ ನೀವು ಸಂಬಂಧ ಮಾಡ್ತಾ ಇರ್ಬೋದು, ಯಾವುದೇ ಪ್ರೊಟೆಕ್ಷನನ್ನು ಯೂಸ್ ಮಾಡಿದೆ, ಕಾಂಡಮ್ಸ್ ಇಲ್ಲ, OCPs ಇಲ್ಲ, ಆ ರೀತಿದು ಏನು ಯೂಸ್ ಮಾಡದೆ ನೀವು ಸಂಬಂಧ ಮಾಡ್ತಾ ಇದ್ದೀರಾ ಅಂದಾಗ ನಿಮಗೆ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಇಷ್ಟೆಲ್ಲ ಟ್ರೈ ಮಾಡಿದ್ರಿ, ನಿಮಗೆ 1 ವರ್ಷ ಟ್ರೈ ಮಾಡಿದ್ರಿ, ನೀವು ಹೀಗೆ ಏನು ಪ್ರೊಟೆಕ್ಷನ್ ಎಕ್ಸೆಟ್ರಾ ಏನು ಯೂಸ್ ಮಾಡಿಲ್ಲ, ಓವ್ಯುಲೇಷನ್ ಟ್ರ್ಯಾಕ್ ಮಾಡ್ತಾ ಇದ್ದೀರಾ ಆ್ಯಂಡ್ ಎವ್ರಿ ಸೆಕೆಂಡ್ ಡೇಗೆ ಮೀಟ್ ಆಗ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಆದರೂ ನಿಮಗೆ 1 ವರ್ಷ ಆಯಿತು ಹೀಗೆ ಟ್ರೈ ಮಾಡಿ, ರೆಗ್ಯುಲರ್ಲಿ ಟ್ರೈ ಮಾಡ್ತಾ ಇದ್ದೀರಾ, ಆಗಲಿಲ್ಲ ನಿಮಗೆ ಪ್ರೆಗ್ನೆನ್ಸಿ ಅಂದಾಗ ಡಾಕ್ಟರನ್ನು ಭೇಟಿ ಆಗಬೇಕು. ಇಬ್ಬರಿಗೂ ಡಾಕ್ಟರ್ ಕೆಲವೊಂದು ಟೆಸ್ಟ್ ಹೇಳ್ತಾರೆ, ಗಂಡನಿಗೆ ವೀರ್ಯ ವಿಶ್ಲೇಷಣೆ ಹೇಳ್ತಾರೆ, ಥೈರಾಯ್ಡ್ ಟೆಸ್ಟನ್ನು ಹೇಳ್ತಾರೆ, ಮಹಿಳೆಗೆ ಹಾರ್ಮೋನ್ ಸ್ಟಡಿಯನ್ನು ಹೇಳ್ತಾರೆ. ಸೊ ಕೆಲವೊಂದು ಟೆಸ್ಟ್ಗಳನ್ನು ಮಾಡಿ ಡಾಕ್ಟರ್ ಪತ್ತೆ ಹಚ್ಬೋದು ನಿಮಗೆ ಯಾಕೆ ಇದಾಗ್ತಾ ಇಲ್ಲ. ಒಂದು ಅಟ್ಲೀಸ್ಟ್ ಬೇಸಿಕ್ ಏನಾದ್ರೂ ಅಬ್ನಾರ್ಮ್ಯಾಲಿಟಿ ಇತ್ತು ಅಂದರೆ ಅವರು ಪತ್ತೆ ಹಚ್ತಾರೆ. ನಾನು 2 ವರ್ಷ ಟ್ರೈ ಮಾಡಿದೆ, 3 ವರ್ಷ ಟ್ರೈ ಮಾಡಿದೆ, ಆಗಲಿಲ್ಲ ಅಂದಾಗ ನೀವು ಏನು ರೀಸನನ್ನು ಪತ್ತೆ ಹಚ್ಚದೆ ಟ್ರೈ ಮಾಡ್ತಾ ಇದ್ರೆ ಅದು ಉಪಯೋಗ ಇಲ್ಲ. ಸೊ ಅಟ್ಲೀಸ್ಟ್ ನೀವು 30 ವರ್ಷಕ್ಕಿಂತ ಕಡಿಮೆ ಇದ್ದೀರಾ, 1 ವರ್ಷ ಟ್ರೈ ಮಾಡಿದ್ರಿ ಕಂಟಿನ್ಯೂಸ್ಲಿ, ಆಗಲಿಲ್ಲ ಅಂತ ಹೇಳಿದಾಗ ನಿಮ್ಮ ಡಾಕ್ಟರನ್ನು ಒಂದ್ಸಲ ಭೇಟಿಯಾಗಿ ಬೇಸಿಕ್ ಟೆಸ್ಟ್ಗಳನ್ನು ಮಾಡ್ಕೊಂಡು ನೋಡಿ. ಕೆಲವೊಮ್ಮೆ ಏನಾಗುತ್ತೆ, ಮಹಿಳೆಗೆ ಥೈರಾಯ್ಡ್ ಇರುತ್ತೆ, ಆ ಮೆಡಿಸಿನನ್ನು ಕೊಡ್ತಾರೆ, ಇಮಿಡಿಯೇಟ್ಲಿ ಕನ್ಸೀವ್ ಆಗಿಬಿಡುತ್ತೆ. ಕೆಲವೊಂದು ಸಲ ಪುರುಷರಲ್ಲಿ ಈ ವೀರ್ಯಾಣುವಿನ ಕೌಂಟ್ ಬಹಳ ಕಡಿಮೆ ಇರುತ್ತೆ. ಕೆಲವೊಂದು ಔಷಧಿಗಳಿಂದ ಅದು ಸ್ವಲ್ಪ ಬಾರ್ಡರ್ ಲೈನಲ್ಲಿ ಇತ್ತು ಅಂದರೆ ನಾವು ಅದನ್ನು ಹೆಲ್ಪ್ ಮಾಡ್ಬೋದು. ಸೊ ಈ ರೀತಿ ನೀವು ಟ್ರೀಟ್ಮೆಂಟನ್ನು ಪಡೆದುಕೊಂಡು ಟ್ರೈ ಮಾಡಿದರೆ ಅಥವಾ ಡಾಕ್ಟರಿನ ಗೈಡೆನ್ಸ್ ಇತ್ತು ಅಂದಾಗ ದೆರ್ ವಿಲ್ ಬಿ ಚಾನ್ಸಸ್ ದ್ಯಾಟ್ ಪ್ರೆಗ್ನೆನ್ಸಿ ಆಗ್ಬೋದು. ಬಟ್ ಸಪೋಸ್ ನಿಮ್ಮ ವಯಸ್ಸು 30ಕ್ಕಿಂತ ಹೆಚ್ಚಿಗೆ ಇದೆ, ಆವಾಗ ನೀವು ನಾನು 1 ವರ್ಷ ಟ್ರೈ ಮಾಡ್ತೀನಿ, 2 ವರ್ಷ ಟ್ರೈ ಮಾಡ್ತೀನಿ ಅಂದರೆ ನಿಮ್ಮ ಹತ್ರ ಟೈಮ್ ಏನಾಗುತ್ತೆ, ಪ್ರೆಗ್ನೆನ್ಸಿ ಆಗೋಕ್ಕೆ ಬಹಳ ಕಡಿಮೆ ಇರುತ್ತೆ. ಅಂದರೆ ಏನು, 30 ವರ್ಷ ಆದಮೇಲೆ ನಮ್ಮ ಫಲವತ್ತತೆ ಕೆಳಗೆ ಹೋಗ್ತಾ ಇರುತ್ತೆ. ಸೊ ನೀವು ಒಂದು 6 ತಿಂಗಳು ಟ್ರೈ ಮಾಡಿದ್ರಿ, ಬಟ್ 6 ತಿಂಗಳು ಟ್ರೈ ಮಾಡಿದಾಗಲೂ ನಿಮ್ಗೆ ಆಗಲಿಲ್ಲ ಅಂದಾಗ ಎಸ್, ನೀವಿಬ್ಬರು, ನಿಮ್ಮ ಗಂಡ ಹೆಂಡತಿ ಇಬ್ಬರು ಹೋಗ್ಕೊಂಡು ಡಾಕ್ಟ್ರನ್ನ ಭೇಟಿ ಆಗಬೇಕು, ಕೆಲವೊಂದು ಬೇಸಿಕ್ ಇನ್ವೆಸ್ಟಿಗೇಷನ್ಸನ್ನು ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ಸೊ ಇದು ಯಾರಿಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರ ಪ್ರಾಬ್ಲಮ್. ಅವರಿಗೂ ಮಕ್ಕಳು ಆಗಬೇಕು, ಟ್ರೈ ಮಾಡ್ತಾ ಇದ್ದೀವಿ, ಎಷ್ಟು ಸಲ ಮಾಡಲಿ, ಯಾವಾಗ ಮಾಡಲಿ, ದಿವಸದಲ್ಲಿ ಎಷ್ಟು ಸಲ ಮಾಡಲಿ, ಇದು ಅವರ ಡೌಟ್. ಸೊ ಎಷ್ಟು ಸಲ ಮಾಡಲಿ ಅದು ನಿಮಗೆ ಬಿಟ್ಟಿದ್ದು, ಯಾವಾಗ ಮಾಡಲಿ, ಎವ್ರಿ ಡೇ ಮಾಡಿ ಅಥವಾ ದಿನ ಬಿಟ್ಟು ದಿನ ಮಾಡಿ, ಆದಷ್ಟು ಕೂಡ್ಲಿಕ್ಕೆ ಟ್ರೈ ಮಾಡಿ. ಯಾವುದು ಬೆಸ್ಟ್ ಟೈಮ್ ನಿಮಗೆ ಆಯಿತು ಅಂದಾಗ ನೀವು ಕೂಡಿ, ಬಟ್ ನಿಮ್ಮ ಫರ್ಟೈಲ್ ವಿಂಡೋ ಯಾವಾಗಿರುತ್ತೆ, ಯಾವಾಗ ನಿಮ್ಗೆ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ, ಆ ಟೈಮಲ್ಲಿ ನೀವು ಕೂಡ್ಕೊಂಡ್ರೆ ನಿಮಗೆ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಸೊ ಇದು ಈ ಕ್ಯಾಟಗರಿ ಆಫ್ ಜನರಿಗೆ ಉತ್ತರ. ಈಗ ನೆಕ್ಸ್ಟ್ ಕ್ಯಾಟಗರಿ ಇರ್ತಾರೆ, ಅವರು ಯಾವತ್ತೂ ಒಂದ್ಸಲ ಭೇಟಿ ಆಗ್ತಾರೆ, ಸಂಬಂಧ ಮಾಡ್ಕೊಳ್ತಾರೆ ಆ್ಯಂಡ್ ಈಗ ಪೀರಿಯಡ್ ಬರ್ತಾ ಇರೋದಿಲ್ಲ ಆ್ಯಂಡ್ ಹುಡುಗಿಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ. ಸೊ ಇಬ್ಬರಿಗೂ, ಹುಡುಗನಿಗೆ ಮತ್ತು ಹುಡುಗಿ ಇಬ್ಬರಿಗೂ ಡೌಟ್ ಆಗುತ್ತೆ, ಇದು ಹೇಗಾಯಿತು, ಒಂದೇ ಸಲ ಮಾಡಿದ್ವಿ, ಸ್ಟಿಲ್ ಹೇಗಾಯಿತು ಪ್ರೆಗ್ನೆನ್ಸಿ. ನೀವು ಒಂದೇ ಸಲ ಮಾಡ್ತಾಯಿರಿ ಅಥವಾ 10ನೇ ಸಲ ಮಾಡ್ತಾಯಿರಿ, ಮಾಡುವಂತಹ ಪ್ರೊಸೆಸ್, ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅದು ಸೇಮೇ ಇರುತ್ತೆ. 1ನೇ ಸಲ ಮಾಡೋದಿತ್ತಂದ್ರೂ ನೀವು ವೀರ್ಯವನ್ನು ಹಾಕ್ತಾ ಇರ್ತೀರ, 10ನೇ ಸಲ ಮಾಡೋದಿತ್ತಂದ್ರೂ ವೀರ್ಯ ಹಾಕ್ತಾ ಇದ್ದೀರ. ನಿಮ್ಮ ದುರಾದೃಷ್ಟಕ್ಕೆ ಆ ಟೈಮಲ್ಲಿ ನೀವು ಯಾವಾಗ ವೀರ್ಯ ಇನ್ಸರ್ಟ್ ಆಯಿತು ಆ್ಯಂಡ್ ಅದೇ ಟೈಮಲ್ಲಿ ಸಪೋಸ್ ಆ ಮಹಿಳೆ ಅಂಡೋತ್ಪತ್ತಿ ಆಗ್ತಾ ಇತ್ತು, ಅದು ಕೂಡ್ಕೊಂಡು ಅವಳು ಪ್ರೆಗ್ನೆಂಟ್ ಆಗಿಬಿಡ್ಬೋದು. ಬಹಳಷ್ಟು ಜನರಿಗೆ ಆಗತ್ತೆ. ಇದೇನು ಹೇಗೆ ಸಾಧ್ಯ ಅನ್ನುವಂಥದ್ದಲ್ಲ, ಮೆನಿ ಟೈಮ್ಸ್ ಇಟ್ ಹ್ಯಾಪನ್ಸ್. ಸೊ ದ್ಯಾಟ್ ಈಸ್ ವೈ, ಆದ್ದರಿಂದ ನಾವು ಹೇಳ್ತಾ ಇರ್ತೇವೆ, ನೀವು ಒಂದು ಸಲ ಇರಲಿ
2 ಸಲ ಇರಲಿ 10 ಸಲ ಇರಲಿ, ನೀವು ಒಂದು ಸಂಬಂಧ ಮಾಡ್ತಾ ಇದ್ದೀರಾ, ನಿಮಗೆ ಮಗು ಬೇಡ, ಅದು ನಿಮ್ಮ ಮೇನ್ ಫೋಕಸ್ ಇತ್ತು ಅಂದರೆ ನೀವು ಡೆಫಿನೆಟ್ಲಿ ಪ್ರೊಟೆಕ್ಷನನ್ನು ಯೂಸ್ ಮಾಡಲೇಬೇಕು. ಕಾಂಡಮ್ ಇರ್ಬೋದು, ಪಿಲ್ಸ್ ಇರ್ಬೋದು, ನೀವು ಯೂಸ್ ಮಾಡಲೇಬೇಕು. ಯಾಕಂದರೆ ಯು ನೆವರ್ ನೋ, ನಿಮ್ಗೆ ಗೊತ್ತೇ ಇರೋದಿಲ್ಲ. ಇಲ್ಲ ನಾವೆಲ್ಲ ಕುತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ವಿ, ಅವಳಿಗೆ ಆ ಟೈಮಲ್ಲಿ ಅಂಡೋತ್ಪತ್ತಿ ಆಗ್ತಾ ಇರಲಿಲ್ಲ. ಭಾಳಷ್ಟು ಜನ ಕಪಲ್ಸ್ ಅದಾದಮೇಲೆ ಕ್ಯಾಲ್ಕುಲೇಷನ್ ಎಲ್ಲ ಹೇಳೋಕ್ಕೆ ಶುರು ಮಾಡ್ತಾರೆ. ಸಿ, ನಮ್ಮ ಬಾಡಿ ಈ ರೀತಿ 2 + 2 = 4 ಅಂತ ಯಾವತ್ತೂ ಅದು ಆ ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದಿಲ್ಲ. ಬಹಳಷ್ಟು ಚೇಂಜಸ್ ಆಗ್ತಾ ಇರ್ತವೆ. ಮಹಿಳೆಯರಿಗೆ ಇರ್ರೆಗ್ಯುಲರ್ ಪೀರಿಯಡ್ ಇರುತ್ತೆ. ನಾನು ಹೇಳಿದೆ ಅಂಡೋತ್ಪತ್ತಿಯ ಡೇಟ್ ಸಹ ಇಷ್ಟು ವೇರಿಯೇಷನ್, 4 ಡೇಸ್ ಬಿಫೋರ್, 2 ಡೇಸ್ ಆಫ್ಟರ್, ಇವೆಲ್ಲ ಚೇಂಜ್ ಆಗ್ತಾ ಇರ್ತವೆ. ಮಹಿಳೆಯರಿಗೆ ಪೀರಿಯಡ್ ಸೈಕಲೇ ಸರಿ ಇರೋದಿಲ್ಲ. ಒಂದು ಸಲ 28 ಡೇಸ್, ಇನ್ನೊಂದು ಸಲ 35 ಡೇಸ್, ಇನ್ನೊಂದು ಸಲ 40 ಡೇಸ್, ಇನ್ನೊಂದು ಸಲ 24 ಡೇಸ್. ಈ ರೀತಿ ಎಲ್ಲ ಇದ್ದಾಗ ನಾವು ಎಕ್ಸಾಕ್ಟ್ಲಿ ನಿಮ್ಗೆ ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಪಿನ್ ಪಾಯಿಂಟ್ ಮಾಡೋಕ್ಕೂ ಆಗೋದಿಲ್ಲ. ಎಕ್ಸಾಕ್ಟ್ಲಿ ಪತ್ತೆ ಹಚ್ಚಬೇಕು ಅಂದರೆ ಅಲ್ಟ್ರಾಸೌಂಡ್ ಒಂದೇ ಯಾವತ್ತು ನಮ್ಗೆ ಹೇಳುತ್ತೆ ಹಾಂ ಇವತ್ತಾಗಿದೆ, ಆಗ್ತಾ ಇದೆ ಅಂತ. ಬೇರೆ ಯಾವುದೇ ಮೆಥಡಿಂದ ನಾವು 100% ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನೀವು ಯಾವುದೇ ರಿಸ್ಕನ್ನು ತೊಗೊಳ್ಬಾರ್ದು. ಓಕೆ, ಒಂದೇ ಸಲ ಮಾಡ್ತಾ ಇದ್ದೇವೆ, ಏನೂ ಆಗೋದಿಲ್ಲ, ಪ್ರೆಗ್ನೆನ್ಸಿ ಆಗೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಲ ನೋಡಿದ್ದೇವೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲ, ಎಷ್ಟು ಟ್ರೈ ಮಾಡ್ತಾ ಇದ್ರು, ಅವ್ರಿಗೆ ಆಗಲೇ ಇಲ್ಲ, ಇನ್ನು ನಾವು ಒಂದು ಸಲ ಮಾಡಿದರೆ ಹೇಗಾಗತ್ತೆ, ಈ ರೀತಿ ನೀವು ಐಡಿಯಾಸನ್ನು ಬೆಳೆಸ್ಕೊಳ್ಬೇಡಿ. ಬಿಕಾಸ್ ಒಂದು ಪ್ರೆಗ್ನೆನ್ಸಿಗೆ ಶುಕ್ರಾಣು ಮತ್ತು ಎಗ್ ಇದ್ದರೆ ಸಾಕು. ಆ್ಯಂಡ್ ಆ ಟೈಮಲ್ಲಿ ಅವೆರಡೂ ಅವೈಲೇಬಲ್ ಇತ್ತು ಅಂದಾಗ ಪ್ರೆಗ್ನೆನ್ಸಿ ಆಗಿಬಿಡ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಒಂದು ಸಲ ಮಾಡಿದ್ರೂ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ಮಗು ಬೇಡ, ನಾನು ಓದ್ತಾ ಇದ್ದೇನೆ, ನನ್ನ ಹುಡುಗಿ ಓದ್ತಾ ಇದ್ದಾಳೆ, ಅವಳು ಕಂಟಿನ್ಯೂ ಮಾಡಬೇಕು, ಇವೆಲ್ಲ ನಿಮ್ಗೆ ಮೊದಲು ಗೊತ್ತಿರತ್ತೆ. ಸೊ ನೀವು ನೆನ್ಪಿಟ್ಕೊಳ್ಬೇಕು ದಟ್ ಈ ರೀತಿ ಪ್ರಾಬ್ಲಮ್ಸ್ ಆಗಬಹುದು. ಸೊ ನಾವು ನಮ್ಮ ಕಾಳಜಿಯಲ್ಲಿರಬೇಕು, ನಾವು ಪ್ರೊಟೆಕ್ಷನನ್ನು ಯೂಸ್ ಮಾಡಬೇಕು. ಓಕೆ, ಸೊ ಈ ಒಂದೇ ಸಲ ಮಾಡಿದರೂ ಸಹ ಪ್ರೆಗ್ನೆನ್ಸಿ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಸೊ ಇದು ಈ ಪ್ರಶ್ನೆಗೆ ಉತ್ತರ ಇತ್ತು. ದ್ಯಾಟ್ ಎಷ್ಟು ಸಲ ಮಾಡಬೇಕು ಅಥವಾ ಒಂದೇ ಸಲ ಮಾಡಿದರೂ ಪ್ರೆಗ್ನೆನ್ಸಿ ಆಗಿಬಿಡ್ಬೋದಾ? ಎಸ್, ಆಗಿಬಿಡ್ಬಹುದು. ಬಿಕಾಸ್ ಒಂದೇ ಸಲ ಮಾಡಿದಾಗಲೂ ಆ ಕಾರ್ಯ ಏನು ಮಾಡ್ತಾ ಇರ್ತೀರಾ ಅದು ಸೇಮೇ ಇರುತ್ತೆ. 10ನೇ ಸಲನೂ ಇದೇ ಸೇಮ್ ಪ್ರೊಸೆಸ್ಸೇ ಇರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. Please like, share and subscribe the channel. Thank you.